ಪೂಜೆ ಮಾಡಿರ್ತಕ್ಕಂಥದ್ದೆಲ್ಲ ಅವರು ಜನಗಳು ಮಾಡ್ತಾರೆ, ಮಂತ್ರವಾದಿಗಳು ಮಾಡ್ತಾರೆ. ಸರ್ ನೋಡಿ, ಇದು ಭೂತಾಳಿ ಮರ ಅಂತ. ಇದಕ್ಕೆ ಎರಡು ಹೆಸರಿದೆ. ಒಂದು ದೇವ ಭೂತಾಳಿ ಅಂತಲೂ ಕರೀತಾರೆ, ಬಿಳಿ ಭೂತಾಳಿ ಅಂತಲೂ ಕರೀತಾರೆ. ಇದನ್ನು ದೇವತಾ ಕಾರ್ಯಗಳಲ್ಲಿ ದೇವರುಗಳಿಗೆ ಶಕ್ತಿ ತುಂಬೋದಕ್ಕೆ ಉಪಯೋಗಿಸ್ತಾರೆ. ಇನ್ನು ಕೆಲವರು ವಾಮಾಚಾರಿಗಳು ಕೆಟ್ಟದಕ್ಕೆ ಕೂಡ ಉಪಯೋಗಿಸ್ತಾರೆ. ಯಂತ್ರ ಮಂತ್ರಗಳಲ್ಲಿ ಈ ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರಲ್ಲ, ಅದಕ್ಕೆ ಉಪಯೋಗಿಸ್ತಾರೆ. ಈ ದೇವತೆಗಳಿಗೆ ಶಕ್ತಿ ತುಂಬೋದಕ್ಕೆ ವಿಗ್ರಹಗಳೆಲ್ಲ ಸ್ಥಾಪನೆ ಮಾಡ್ತಾರಲ್ಲ, ಅದಕ್ಕೂ ಉಪಯೋಗಿಸ್ತಾರೆ. ಕಾಯಿನ್ಗಳು ಉಳಿದಿದ್ದಾರೆ ಅರ್ಕೆ ಮಾಡ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಅವರವ್ರ ನಂಬಿಕೆ, ಹೇಳಿದ್ರೆ ಕೇಳಲ್ಲ. ಈ ಜನ ಜಾಸ್ತಿ ಆಗಿರಿ ಮೂಢನಂಬಿಕೆನ ಬೇಗ ನಂಬಿಬಿಡ್ತಾರೆ. ಹೊಡಿಬಾರ್ದು. ಆ್ಯಕ್ಚುಲಿ ಈ ಗಿಡ ಹಾಳಾಗೋಗುತ್ತೆ. ಎಲ್ಲ ಕಾಯಿ ನೋಡಿದ್ದಾರೆ. ಬಾಬಾ ಬುಡಂಗಿರಿಲಿದೆ, ಸಿದ್ಧೂರು ಬೆಟ್ಟದಲ್ಲಿದೆ. ಈ ಥರ ವನಸ್ಪತಿಗಳು ಅತಿ ಹೆಚ್ಚಿನದಾಗಿರೋದು ಅಂದರೆ ಸಿದ್ಧೂರು ಬೆಟ್ಟ, ಬಾಬಾ ಬುಡಂಗಿರಿ ಮತ್ತು ಹಿಮಾಲಯ. ದೇವಭೂತಾಳಿ, ನಾಗಭೂತಾಳಿ, ರಕ್ತಭೂತಾಳಿ, ಕೆಂಪು ಭೂತಾಳಿ, ಮತ್ತು ಅಲ್ಲಿ ಇನ್ನೊಂದು ಗಿಡ ಇದೆ ನೋಡಿ, ಎಡಮುರಿ ಬಲಮುರಿ ಗಿಡ ಅಂತ. ಅದು ಕೂಡ ಗಣಪತಿಗೆ ಪ್ರಿಯವಾದಂಥ ಎಡಮುರಿಕಾಯಿ ಬಲಮುರಿಕಾಯಿ ಅಂತ. ಅದನ್ನು ಹೋಮದಲ್ಲಿ ಬಳಸ್ತಾರೆ, ಆಯುರ್ವೇದದಲ್ಲೂ ಕೂಡ ಬಳಸ್ತಾರೆ, ಮತ್ತು ವಾಮಾಚಾರದಲ್ಲೂ ಕೂಡ ಅದನ್ನು ಬಳಸ್ತಾರೆ. ಎಲ್ಲನೂ ಇದೆ ಸರ್, ಎಲ್ಲರೂ ತಿಳ್ಕೊಬೇಕಷ್ಟೇ. ಈ ಕೆಲವೊಂದು ಗಿಡಗಳು ಮನೆ ಹತ್ರನೇ ಇರುತ್ತೆ. ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಆ ಮನೆಗೆ ಇರ್ತಕ್ಕಂಥ ಕೆಲವೊಂದು ಗಿಡಗಳೇ ನಮ್ಮ ಜನಗಳಿಗೆ ಗೊತ್ತಿರೋದಿಲ್ಲ. ಯಾವುದು ಅದು ಗಿಡದಲ್ಲಿ ಹೂವು ಬಿಟ್ಟಿದೆ, ಇದು ಕಾಯಿ ಕೂಡ ಬರುತ್ತೆ. ಅಲ್ಲೈತೆ ನೋಡಿ ಕಾಯಿ ಮೇಲ್ಗಡೆ. ಎಲ್ಲ ಪ್ರತಿಯೊಂದನ್ನು ಬಳಸ್ತಾರೆ. ಇದ್ರಾಗೊಂದು ಚಕ್ಕೆ ಕೂಡ ಉಪಯೋಗಿಸ್ತಾರೆ. ಸುಮಾರು ಗಿಡಗಳನ್ನ ಕದ್ದು ಕಡಿತಾರೆ. ಈ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಈ ಪಂಡಿತನ ಮಾಡೋರು ಏನು ಮಾಡ್ತಾರೆ ಅಂದರೆ, ನೈಟ್ ಅದು ಬಂದ್ಬಿಟ್ಟು ಅದನ್ನು ಹಂಗೆ ಕಟ್ಕೊಂಡು ಹೋಗಲಿ, ಅದಕ್ಕೆ ಪೂಜೆ ಮಾಡಿಬಿಟ್ಟು ಕೆಲವರು ಪ್ರಾಣಿ ಬಲಿ ಕೊಡ್ತಾರೆ, ಕೆಲವರು ನಿಂಬೆಹಣ್ಣು ಕುಯ್ದಾಕ್ತಾರೆ, ಕೆಲವರು ಬೂದುಗುಂಬಳಕಾಯಿ ಹೊಡೆದ್ಬಿಟ್ಟು ಬಲಿ ಕೊಟ್ಬಿಟ್ಟು ಕಟ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ವಲ್ಪ ಫಾರೆಸ್ಟ್ನವರೆಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಈಗ ಮುಂಚೆ ಥರ ಯಾವುದೂ ಇಲ್ಲ. ಈಗ ಅರಣ್ಯ ಇಲಾಖೆಯವರು ಸ್ವಲ್ಪ ನಿಗಾ ಇಟ್ಟಿದ್ದಾರೆ. ಅದರಿಂದ ನಮ್ಮ ಬೆಟ್ಟದಲ್ಲಿ ಆ ರೀತಿ ಹಿಂದೆ ಹೋದಷ್ಟು ಏನು ಮರಗಿಡಗಳು ಹೋದ್ವು ಆ ರೀತಿಯಾಗಿ ಈಗ ಓದ್ತಾ ಇಲ್ಲ. ಈಗ ಸ್ವಲ್ಪ ಎಲ್ಲ ಬಿಗಿ ಬಂದೋಬಸ್ತ್ ಇದೆ ಫಾರೆಸ್ಟಿಂದ, ಅದರಿಂದ ಉಳ್ಕೊಂಡಿದೆ ನಮ್ಮ ಬೆಟ್ಟದಲ್ಲಿ.